ಅಜ್ಜಿ ಮೆಲ್ಗಿದಾಗಿ ಕಾಣಿಸುತ್ತ. ಅಮ್ಮ ಕಾಣ್ತಿಲ್ಲ. ನನಗ್ ನೋಡಿದ್ರೆ ಸ್ಕೂಲಲ್ಲಿ ಇವತ್ತು ಅಡಿಗೆ ಚೆನ್ನಾಗ್ ಮಾಡಿರ್ಲಿಲ್ಲ. ನಾನು ಸ್ವಲ್ಪ ತಿಂದಿನಿ. ಹೊಟ್ಟೆ ತುಂಬಾ ಹಸುವಾಗೈತಿ. ಈ ಅಜ್ಜಿ ನೋಡಿದ್ರೆ ಇನ್ನೂ ಮಲಗೈತಿ. ಬೇಗೇನಾದ್ರೂ ಒತ್ ಮುಣಗಿದ್ರು ಇನ್ನೂ ಮಲಗೈತಿ ಈ ಅಜ್ಜಿ ನೋಡಿದ್ರೆ. ಅಜ್ಜಿ ಅಜ್ಜಿ, ಇಷ್ಟೊತ್ನಾಗ ಯಾಕೆ ಮಲಗಿಯ? ಎದ್ದಳು. ಆಲೆ ಸಾಯಂಕಾಲ ಆಯ್ತು ನೋಡು. ನನಗೆ ಹಸಿವಾಗಿದೆ. ಏನಾದ್ರೂ ತಿನ್ನೋಕೆ ಮಾಡ್ಕೊಡು ಬಾ ಅಜ್ಜಿ. ಪುಟಿ ಬಂದನ ಸ್ಕೂಲಿಂದ? ಸ್ಕೂಲ್ ಬಿಟ್ಟ ಆಲೆ 4 ಗಂಟೆ ಆಗ್ಬಿಡ್ತೇನು? ಈ ಮಲ್ದಂಗಿತ್ತು. ನಾನ್ ನೋಡಿದ್ರೆ 2 ಗಂಟೆ ಮಕ್ಕಂಡೀನಿ. 1 ತಾಸು ಮಕ್ಕಂಡು ಎದ್ಬಿಟ್ರ ಆಯ್ತು ಅಂತಂದು ಮಲಗೀನಿ. ಆಲೆ 4 ಗಂಟೆ ಬಿಟ್ಟೈತೇನು? ಬಂದೇನ ಸ್ಕೂಲಿಂದ? ಅಯ್ಯೋ ಅಜ್ಜಿ, 4 ಗಂಟೆಯಲ್ಲಿ 4:15 ಆಗಿದೆ ನೋಡು. ನಾನು ಸ್ಕೂಲಿಂದ ಬಂದು ಅಲ್ಲಿ ನನ್ನ ಫ್ರೆಂಡ್ಸ್ ಮನೆಯಲ್ಲೇ ಸ್ವಲ್ಪ ನಿಂತ್ಕೊಂಡು ಅದ್ರ ಜೊತೆ ಹೋಮ್ವರ್ಕ್ ಹೆಂಗ್ ಮಾಡ್ಬೇಕು ಅಂತ ಎಲ್ಲ ಕೇಳ್ಕೊಂಡು ಬಂದೀನಿ. 4:15 ಆಗಿತ್ತಮ್ಮ. ಅಜ್ಜಮ್ಮ 4 ಗಂಟೆ ಅಂತೀಯಲ್ಲ ನೀನು. ಪುಟಿ ಹಾಗಾದ್ರೆ 4:15 ಆಗಿತ್ತೇನು? ನಿಮ್ಮ ಅಮ್ಮಗ ನೋಡಿದ್ರ ತಲೆ ನೋವು ಅಂತ ಮಲಗಿಬಿಟ್ಟಾಳವ. ನಾನು ಕಸ ಬೆಳೆದು ಮಿಶ್ರ ತಿಕ್ಕಿ ಮಲಗಿದ್ದೆ. ಆಮೇಲೆ 1 ತಾಸು ಮಲಗಿ ಎದ್ದು ಅಡಿಗೆ ಮಾಡಿದ್ರಂತಂದು ಮಲಗಿದ್ನವ. ನೀನ್ ನೋಡಿದ್ರ ಆರೆ 4:15 ಆಗೈತೆ ಅಂತಿ. ಹಂಗಾರೆ 2.5 ತಾಸು ಮಲಗಿಬಿಟ್ನೇನ? ನಡಿಯವ, ನೀನ್ ತುಂಬಾಕ್ ಏನಾನ ಮಾಡಿಕೊಟ್ಟು ನಾನು ಅಡಿಗೆ ಮಾಡ್ತೀನಿ. ಅಜ್ಜಿ, ನನಗೆ ರುಚಿ ರುಚಿಯಾಗಿ ಏನಾದ್ರೂ ಮಾಡ್ಕೊಡು. ಸ್ಕೂಲಲ್ಲೂ ಅಡಿಗೆ ಚೆನ್ನಾಗಿ ಮಾಡಿರ್ಲಿಲ್ಲ. ನಾನು ಸರಿ ಊಟ ಮಾಡಿ ಬಂದಿಲ್ಲ. ಅದಕ್ಕೆ ನನಗೆ ರುಚಿ ರುಚಿ ಏನಾದ್ರೂ ಮಾಡ್ಕೊಡಜ್ಜಿ. ನಿಮ್ಗೆ ರುಚಿ ರುಚಿ ಮಾಡ್ಕೊಡ್ಬೇಕಾ? ನನಗಂತವೆಲ್ಲ ಮಾಡಕ್ ಬರಲ್ಲ. ನೀವೆಲ್ಲ ಎಣ್ಣೆ ಕರೆದಿದ್ದು ತಿಂತೀರಿ. ನನಗಂತವೆಲ್ಲ ಮಾಡಕ್ ಬರಲ್ಲ. ನನಗೆ ಅನ್ನ ಸಾಂಬಾರ್ ಮಾಡಕಂತ ಮಾಡಿದ್ನಿ, ಅದನ್ನ ಮಾಡ್ತೀನಿ. ಅದನ್ನ ಊಟ ಮಾಡಂಗಿದ್ರೆ ಮಾಡವ. ನನಗೆ ಮತ್ತೆ ಬೇರೆದೇನು ಮಾಡಕ್ ಬರಲ್ಲ ನನಗೆ. ಅಜ್ಜಿ, ಅನ್ನ ಸಾಂಬಾರ್ ಮಾಡ್ತೀಯ? ಬ್ಯಾಡಜ್ಜಿ, ಸ್ಕೂಲಲ್ಲೂ ಅನ್ನ ಸಾಂಬಾರ ಮಾಡಿದ್ರು. ನನಗೆ ಅದೇ ಊಟ ಆಲಾರಕ ಹಂಗೆ ಬಂದಿದ್ದೀನಿ. ಮತ್ತೆ ಮನೇಲೂ ಅನ್ನ ಸಾಂಬಾರ್ ಮಾಡ್ತೀಯ? ಬೇಡ ಅಜ್ಜಿ, ನನಗೆ ಸ್ನ್ಯಾಕ್ಸ್ ತರ ಏನಾದ್ರೂ ಮಾಡ್ಕೊಡಜ್ಜಿ. ಪುಟಿ, ನನ್ ಸ್ನ್ಯಾಕ್ಸ್ ಪಾಕ್ಸ್ ಏನು ಬರಲ್ಲವ. ಬೇಕಾರೆ ಒಳಗೆ ಹೋಗಿ ನಿಮ್ಮವ್ವ ಏನ್ ಮಾಡಕತ್ತಾಳ ನೋಡು. ನಿಮ್ಮವ್ಗ ಹೇಳ್ಬೇಕಾರೆ ಇದ್ರಂಗ ನನಗೆ ಸ್ನ್ಯಾಕ್ಸ್ ತಿನ್ನಂಗಾಗೈತಿ, ನಿನ್ಗೆ ತೆಲ್ಲೋ ಕಮ್ಮಿ ಆದ್ರ ಮಾಡ್ಕೊಡು ಬಾ ಅಂತಂದು ಹೇಳವ. ನನಗಂತೂ ಬರೋದಿಲ್ಲ ಅಂತವೆಲ್ಲ ಸ್ನ್ಯಾಕ್ಸ್. ಬೇಕಾದ್ರೆ 1 ರೊಟ್ಟಿ ಮಾಡ್ಕೊಡು ಅಂದ್ರೆ ಬೇಕಾದ್ರೆ ಮಾಡ್ಕೊಡ್ತೀನಿ. ಹೋಗಜ್ಜಿ, ರೊಟ್ಟೆ ಗಿಟ್ಟೆ ಎಲ್ಲ ಯಾರು ತಿಂತಾರ? ನಾನು ಅಮ್ಮನೇ ಎಬ್ಬಿಸ್ತೀನಿ. ಹೋಗು ಅಮ್ಮ, ನನಗೆ ಹಸಿವಾಗಿದೆ, ಏನಾದ್ರೂ ಸ್ನ್ಯಾಕ್ಸ್ ಮಾಡ್ಕೊಡು ಬಾರಮ್ಮ ಅಂತೀನಿ. ಬಂದು ಮಾಡ್ಕೊಡ್ತಾರ. ನಾನು ಹೋಗ್ತೀನಿ ಬಿಡು, ಅಮ್ಮನೇ ಎಬ್ಬಿಸ್ತೀನಿ. ಸರಿ ಕಣವ, ಹಂಗಾದ್ರೆ. ಅಮ್ಮ ಅಮ್ಮ, ಇನ್ನೂ ಮಲಗಿದೀಯಾ? ಎದ್ದೇಳಮ್ಮ, ನನಗೆ ಹಸಿವಾಗಿದೆ. ಏನಾದ್ರೂ ಸ್ನ್ಯಾಕ್ಸ್ ಮಾಡ್ಕೊಡು ಬಾರಮ್ಮ. ಅಮ್ಮ. ಪುಟಿ, ಈ ಬಂದೆ ಸ್ಕೂಲಿಂದ. ಹೊಟ್ಟೆ ಹಸುವಾದ್ರ ಬೆಳಗ್ಗೆ ಅನ್ನ ಸಾಂಬಾರ್ ಮಾಡಿದ್ ನೋಡವ, ಅದೈತನ ಊಟ ಮಾಡು ಹೋಗು. ಅಮ್ಮ, ನನ್ಗೆ ಅನ್ನ ಸಾಂಬಾರ್ ಬೇಡಮ್ಮ. ಸ್ಕೂಲಲ್ಲಿ ಅನ್ನ ಸಾಂಬಾರ್ ಮಾಡೋದಕ್ಕೆ ನಾನು ಊಟ ಮಾಡ್ಲಾರ್ದ ಬಂದಿದ್ದೀನಿ. ನನ್ಗೆ ಏನಾದ್ರೂ ರುಚಿ ರುಚಿ ತಿನ್ಬೇಕು ಅನಿಸ್ತಾ ಇದೆ ಅಮ್ಮ. ಏನಾದ್ರೂ ಸ್ನ್ಯಾಕ್ಸ್ ಮಾಡ್ಕೊಡು ಬಾರಮ್ಮ. ಅಯ್ಯೋ ಹೌದೇನ್ ಪುಟಿ, ನನಗೆ ತಲೆ ನೋಯಕತ್ತಿದೆ ಪುಟಿ. ಅಮ್ಮ, ನನಗೆ ಹೊಟ್ಟೆ ತುಂಬಾ ಹಸಿವಾಗಿದೆ ಅಮ್ಮ. ಅಯ್ಯೋ ಹೌದೇನ? ಸರಿ ನಡಿ. ಆಲೂಗಡ್ಡೆ ಇದ್ವು, ಆಲೂಗಡ್ಡೆ ಪಕೋಡ ಮಾಡಿಕೊಡ್ತೀನಿ, ತಿನ್ನುವಂತೆ ನಡಿಯವ. ಆಲೂಗಡ್ಡೆ ಪಕೋಡ? ಬಾ ಬಾ ಅಮ್ಮ, ಹಸಿವಾಗಿದೆ, ಮಾಡ್ಕೊಡು ಬಾರಮ್ಮ. ಸರಿ ಆಯ್ತು, ಬಾ ಮಾಡಿಕೊಡ್ತೀನಿ, ತಿನ್ನುವಂತೆ ಬಾ. ಅಮ್ಮ, ಎಷ್ಟು ಜಲ್ದಿ ಆಗುತ್ತಾ ಅಷ್ಟು ಜಲ್ದಿ ಮಾಡ್ಕೊಡಮ್ಮ. ಹೊಟ್ಟೆ ತುಂಬಾ ಹಸಿವಾಗಿದೆ. ಸರಿ ಆಯ್ತು, ಬಾ, 10 ನಿಮಿಷದಾಗ ಮಾಡ್ಕೊಟ್ಬಿಡ್ತೀನಿ, ತಿನ್ನುವಂತೆ ಬಾರವ. ಸರಿ ಪುಟ್ಟಿ, ನೀನು ಇಲ್ಲೇ ಕೂತಿರು. ನಾನು ಇದಕ್ಕೆ ಆಲೂಗಡ್ಡೆ ಬೇಕಾಗುತ್ತಾ, ಅದಕ್ಕೆ ಆಲೂಗಡ್ಡೆ ಚೆನ್ನಾಗಿ ತೊಳೆದು ಚೆನ್ನಾಗಿ ಕೊಯ್ಕೊಂಡು ಮೇಲೆ ಸಿಪ್ಪೆ ಎಲ್ಲ ತೆಗೆದು ಕೊಯ್ಕೊಂಬರ್ತೀನಿ. ಇಲ್ಲೇ ಕುಂತಿರವ. ಸರಿ ಅಮ್ಮ. ನೋಡಿ ಫ್ರೆಂಡ್ಸ್, ಇವತ್ತು ನಮ್ಮಮ್ಮ ನನಗೆ ಆಲೂಗಡ್ಡೆ ಪಕೋಡ ಮಾಡ್ತಾ ಇದ್ದಾಳೆ. ನಿಮಗೂ ಮಾಡ್ಕೊಂಡು ತಿನ್ಬೇಕು ಅನಿಸಿದ್ರೆ ನಮ್ಮಮ್ಮ ಯಾವ್ಯಾವ ತರ ಮಾಡಬೇಕು ಎಂಬುದನ್ನ ಎಲ್ಲಾನು ಇದರಲ್ಲಿ ವಿಡಿಯೋದಲ್ಲಿ ತೋರಿಸ್ಕೊಡ್ತಾರೆ. ಬೇಕಾದ್ರೆ ನೀವು ಮಾಡ್ಕೋಬೇಕಾದ್ರೆ ಮಾಡ್ಕೊಂಡು ತಿನ್ನಿ. ಅಮ್ಮ, ಆಲೂಗಡ್ಡೆ ಕೊಯ್ಯೋದು ಆಯ್ತಾ? ಜಲ್ದಿ ಮಾಡಮ್ಮ.
ಆಗಿದೆ. ಆಯ್ತು ಇರಮ್ಮ ಬಂದೆ. ನೋಡವ ಎಲ್ಲಾನು ಚೆನ್ನಾಗಿ ತೊಳೆದು ಮೇಲೆ ತಿಪ್ಪೆ ಎಲ್ಲ ಸುಳಿದು ಆಲೂಗಡ್ಡೆ ಕಟ್ ಮಾಡ್ಕೊಂಡು ಬಂದೆ. ಈಗ ಮಾಡೋಣ ತಗ. ಸರಿ ಅಮ್ಮ. ಈಗ ಪುಟ್ಟಿ ಈ ಆಲೂಗಡ್ಡೆ ಒಂದು 50% ಕುಚ್ಕೋಬೇಕು. ಈಗ ಒಲೆ ಹಚ್ಚಿ ಇದನ್ನ ಕುಚ್ಕೊಂತೀನಿ. ಸರಿ ಅಮ್ಮ. ಒಲೆ ಹತ್ತಿತಮ್ಮ. ಈಗ ಇವನ್ನ ಸ್ವಲ್ಪ ಬೇಯಿಸ್ಕೊಳ್ಳೋಣ. ಅಮ್ಮ ನಮ್ಮ ಸಬ್ಸ್ಕ್ರೈಬರು ಕೂಡ ಈ ಆಲೂಗಡ್ಡೆ ಪಕೋಡ ಮಾಡ್ಕೊಂಡು ತಿಂತಾರಂತಮ್ಮ. ಇದನ್ನ ಹೆಂಗ್ ಮಾಡ್ಬೇಕು ಅನ್ನೋದು ಎಲ್ಲಾನು ಸರಿ ಕೇಳ್ಕೊಡಮ್ಮ. ಹೌದಾ ಸರಿ ಪುಟ್ಟ. ಈಗ ಆಲೂಗಡ್ಡೆ ಕುಚ್ಚಕ್ಕಿಟ್ಟಿದ್ದೀನಿ ನೋಡು. ಇದನ್ನು ತುಂಬಾ ಬೇಯೋದೇನು ಬೇಕಾಗಿಲ್ಲ. ಒಂದು 50% ಬೆಂದ್ರೆ ಸಾಕು. ಸರಿ ಅಮ್ಮ. ಮತ್ತೆ ಏನೇನ್ ಬೇಕಮ್ಮ ಇದನ್ನ ಮಾಡೋಕೆ? ಪುಟ್ಟಿ ಈಗ ಆಲೂಗಡ್ಡೆ 50% ಬೆಂದಿವೆ. ಇದನ್ನ ಕೆಳಗಿಳಿಸ್ಕೊಂಡು ಒಂದು ಬೌಲ್ ಅಲ್ಲಿ ಹಾಕೊಳ್ಳೋಣ. ಸರಿ ಅಮ್ಮ. ಪುಟ್ಟಿ ಇದು ಒಂದು 50% ಬೆಂದಿದೆ. ಈಗ ಇದನ್ನ ಕರಿಯಾಕ ಎಣ್ಣೆ ಈಗ ಕಾಯಕ ಇಟ್ಬಿಡೋಣ. ಇದನ್ನೆಲ್ಲಾನು ಮಸಾಲೆ ಹಾಕೊಂಡು ಕಲಸೋಷ್ಟ್ರಿ ಎಣ್ಣೆ ಕಾದಿರುತ್ತ. ಸರಿ ಅಮ್ಮ. ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ ಪುಟ್ಟಿ. ಈಗ ಇದಕ್ಕೆ ಏನೇನ್ ಬೇಕು ಎಲ್ಲಾನು ಹಾಕೊಳ್ಳೋಣ. ಈಗ ಇದಕ್ಕೆ 2 ಟೇಬಲ್ ಸ್ಪೂನು ಕಬಾಬ್ ಪೌಡರ್ ಹಾಕೊಳ್ಳೋಣ ಪುಟ್ಟಿ. ಕಬಾಬ್ ಪೌಡರ್ ಹಾಕೈತಿ. ಈಗ ಇದಕ್ಕೆ ಅಚ್ಚ ಖಾರದ ಪುಡಿ ಹಾಕೊಳ್ಳೋಣ. ಈಗ ಖಾರದ ಪುಡಿ ಹಾಕಾಯ್ತು. ಇದಕ್ಕೆ ಸ್ವಲ್ಪ ಗರಂ ಮಸಾಲ ಹಾಕೊಳ್ಳೋಣ. ಗರಂ ಮಸಾಲನು ಹಾಕಾಯ್ತು. ಈಗ ಸ್ವಲ್ಪ ಅರಿಶಿಣ, ಆಮೇಲೆ ಶುಂಠಿ ಪೇಸ್ಟ್ ಹಾಕೊಳ್ಳೋಣ. ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಾಯ್ತು. ಈಗ ಸ್ವಲ್ಪ ಇದಕ್ಕೆ ಜೀರಿಗೆ ಪೌಡರು ಮತ್ತೆ ಅಕ್ಕಿ ಹಿಟ್ಟು ಹಾಕೊಳ್ಳೋಣ. ಇದಕ್ಕೆ ಪುಟ್ಟಿ ಈಗ ಅಕ್ಕಿ ಹಿಟ್ಟು, ಉಪ್ಪು, ಜೀರಿಗೆ ಪೌಡ್ರ್ ಹಾಕಿದ್ದೀನಿ. ಈಗ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಕಲಸ್ಕೊಳ್ಳೋಣ. ಪುಟ್ಟಿ ಏನೇನು ಬೇಕು ಎಲ್ಲಾನು ಹಾಕೊಂಡಾಯ್ತು. ಈಗ ಇದನ್ನ ನೀರು ಕೂಡ ಹಾಕಿದೀವಲ್ಲ, ಇದನ್ನ ಚೆನ್ನಾಗಿ ಕಲಸ್ಕೊಳ್ಳೋಣ. ಪುಟ್ಟಿ ಈ ತರ ಕಲಸ್ಕೊಂಡಿದೀನಿ ನೋಡು. ಇಷ್ಟಾದ್ರೆ ಸಾಕು. ಈಗ ಎಣ್ಣೆ ಕಾದಿದೆ. ಒಂದೊಂದು ಪೀಸ್ ತಗೊಂಡು ಎಣ್ಣೆಗೆ ಹಾಕಿ ಕರಿಯೋಣ. ಎಲ್ಲಾನು ಚೆನ್ನಾಗಿ ಎಣ್ಣೆಲಿ ತೆನ್ನಿಬೇಕು. ಈಗ ಪುಟ್ಟಿ ಪುಟ್ಟಿ ಇದು ಚೆನ್ನಾಗಿ ಬೆಂದಿವೆ. ಈಗ ಒಂದು ಪ್ಲೇಟ್ನಾಗ ತಕೊಳ್ಳೋಣ. ನೋಡ್ಬಿಟ್ಟು ಆಲೂಗಡ್ಡೆ ಪಕೋಡ ರೆಡಿ ಆದವು. ನಿಮ್ಮ ಫ್ರೆಂಡ್ಸ್ಗೂ ಎಲ್ಲರಿಗೂ ಗೊತ್ತಾಗುವಂಗ ವಿಡಿಯೋ ಮಾಡಿ ನೋಡು. ಅವರು ಬೇಕಾದ್ರೆ ಮಾಡ್ಕೊಂಡು ತಿನ್ಲಿ. ತಗೋ ನಿಮ್ಮ ಅಜ್ಜಿ ತಲೆ ಹೋಗಿ ನೀನು ನಿಮ್ಮ ಅಜ್ಜಿ ತಿನ್ನಿ. ಸರಿ ಅಮ್ಮ. ನೋಡಿದ್ರೆ ಬಾಯಲ್ಲಿ ನೀರು ಬಟ್ಟ. ಜಲ್ದಿ ಕೊಡಮ್ಮ. ಅಜ್ಜಿ ಹತ್ರ ಹೋಗಿ ಅಜ್ಜಿ ನಾವು ತಿಂತೀವಿ. ಸರಿ ತಗೋ ಪುಟ್ಟಿ. ನೋಡಿ ಫ್ರೆಂಡ್ಸ್, ನಮ್ಮಮ್ಮ ಆಲೂಗಡ್ಡೆ ಪಕೋಡ ಯಾವ ತರ ಮಾಡ್ಬೇಕು ಎಲ್ಲಾನು ಹೇಳ್ಕೊಟ್ಟಿದ್ದಾರೆ ತಾನೆ. ನೀವು ಎಲ್ಲರೂ ಚೆನ್ನಾಗಿ ನೋಡಿದಿರ ತಾನೆ. ಮತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರ ಮತ್ತೆ ಒಂದು ಲೈಕ್ ನೀಡ್ಬೇಕು ನೋಡಿದ್ವಿ. ಮತ್ತೆ ಹಂಗೆ ನೀವೇನಾದ್ರೂ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಇದೇ ತರಹ ನಮ್ಮಮ್ಮ ಏನೇನು ಅಡುಗೆ ಮಾಡ್ತಾ ಎಲ್ಲಾನು ನಮ್ಮ ವಿಡಿಯೋದಾಗ ನಾವು ತೋರಿಸ್ತೀವಿ. ಅದಕ್ಕೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಪುಟ್ಟಿ ಹುಷಾರಾಗಿ ತಗೊಂಡೋಗು, ಇನ್ನೂ ಸುಡ್ತಾ ಇವೆ. ನೋಡಿ ಫ್ರೆಂಡ್ಸ್, ನಮ್ಮ ಪುಟ್ಟಿ ಹೇಳಿದಾಗೆ ಆಲೂಗಡ್ಡೆ ಪಕೋಡ ಯಾವ ತರ ಮಾಡ್ಬೇಕಂಬುದನ್ನ ಕಂಪ್ಲೀಟ್ ಆಗಿ ತೋರಿಸ್ಕೊಟ್ಟಿದ್ದೀನಿ. ನೀವು ಮಾಡ್ಕೊಂತೀನಿ. ಸರಿ ಫ್ರೆಂಡ್ಸ್, ಈಗ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಪುಟ್ಟಿ ಹೇಳಿದಾಗೆ ಈ ವಿಡಿಯೋ ಏನಾದ್ರು ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ನೀಡಿ. ಹಂಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಹಂಗೆ ಈ ವಿಡಿಯೋನ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ.
ಸರಿ ಫ್ರೆಂಡ್ಸ್, ಮುಂದಿನ ವಿಡಿಯೋ ಜೊತೆ ಸಿಗ್ತೀವಿ. ಧನ್ಯವಾದಗಳು.